ಏನು ಸದ್ಯಕ್ಕೆ ಭಾಳ ಒಂದು ಚರ್ಚೆಯಲ್ಲಿರುವಂಥ ವಿಚಾರ ಅಂತಂದರೆ ದರ್ಶನ್ ಅವರ ವಿಚಾರವಾಗಿ ನೀವೊಂದು ಟ್ವೀಟ್ ಮಾಡಿದ್ರಿ. ಅಂದರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು ಅಂತ. ನಾನು ಆ ಕೇಸ್ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಜನರಲ್ಲಿ ಇಲ್ಲ ಗೊತ್ತಾಯ್ತು, ಯಾರೇ ಸಾಮಾನ್ಯ ಆಗಲಿ ಅಥವಾ ಒಬ್ಬ ಸೆಲೆಬ್ರಿಟಿ ಆಗಲಿ. ಇಲ್ಲ ಯೂಶಲಿ ಅದು ನನಗೆ ಬರೀ ಆ ಕೇಸ್ ಅಂತಲ್ಲ, ನಾನು ಯಾವಾಗಲೂ ಹೇಳೋದು ಆ್ಯಕ್ಚುಲಿ ಒಂದು ಯಾವ್ದಾರ ಒಂದು ಪಬ್ಲಿಕ್ ಫಿಗರ್ದು ಪಬ್ಲಿಕ್ ಫಂಡ್ಸು ಪಬ್ಲಿಕ್ ಇದಾದಾಗ ಪಬ್ಲಿಕ್ ರೈಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ವಾ. ಸೊ ಅದರಿಂದ ಅದು ಪಬ್ಲಿಕ್ ಅಂತ ಬಂದಾಗ ಅದು ಟ್ರಾನ್ಸ್ಪರೆಂಟ್ ಆಗಿದ್ರೆ ಒಳ್ಳೇದು ಅಂತ ಆ್ಯಕ್ಚುಲಿ. ಅದೇ ಒಂದು ಪರ್ಸ್ನಲ್ ಅನ್ಕೊಳ್ಳಿ, ನಿಮ್ಮ ವಿಷಯದಲ್ಲಿ ನಿಮ್ಮ ಪರ್ಸ್ನಲ್ ಏನೋ ಒಂದು ಕೇಸ್ ಆಗಿದೆ ಅಂದರೆ ನಿಮ್ಗೆ ಆ ರೈಟ್ಸ್ ಇರುತ್ತೆ ಅಲ್ವಾ. ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಾನು ಡಿಪಾರ್ಟ್ಮೆಂಟಿಂದ ನಿಮಗೆ ನಾನು ಪ್ರತಿಯೊಂದು ಕೊಡಬೇಕು. ಏನೇ ಒಂದು ನಿಮ್ಮ ವಿಚಾರಗಳು, ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದ್ರದ್ದು ಏನೇನು ನಾನು ಮಾಡಿದ್ದೀನಿ ಅನ್ನೋದು ನಿಮಗೆ ಪ್ರತಿಯೊಂದು ಮಾಹಿತಿನೂ ನಾನು ಕೊಡಬೇಕು. ಗೊತ್ತಿಲ್ಲ ಅದು ಕೊಡ್ತಾರೋ ಆ್ಯಕ್ಚುಲಿ, ಇವಾಗ ಕೊಡೋ ಸಿಸ್ಟಮ್ ಇದೆಯೋ ಅಥವಾ ಕೊಡಲ್ವೋ, ಅದು ಕೊಟ್ರೇನು ಇದಾಗುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ವಾಟ್ ಐ ಫೆಲ್ಟ್ ಇಸ್ ದಟ್ ಆ್ಯಕ್ಚುಲಿ ಖಂಡಿತ ಅವ್ರಿಗೆ ರೈಟ್ಸ್ ಇರುತ್ತದು. ಯಾಕಂದ್ರೆ ಎಷ್ಟೋ ಈ ಕನ್ಫ್ಯೂಷನ್ಗಳೆಲ್ಲ ಇದಾಗುತ್ತೆ ಆ್ಯಕ್ಚುಲಿ. ಕ್ಲಿಯರ್ ಆಗುತ್ತೆ. ಈಗ ನಮ್ಮಲ್ಲೇ ಒಂದು ಘಟನೆ ನಡೆದಾಗ ನನಗೂ ಆತಂಕಗಳಿರುತ್ತಲ್ಲ, ಏನು ಕತೆನೋ ಅಂತ. ನನಗೊಂದೆಲ್ಲ ಒಂದು ಸಣ್ಣದೊಂದು ನನ್ನ ಪರ್ಸ್ನಲ್ ಆಗಿ ನಾನು ಹೇಳ್ತಿರೋದು. ಸೊ ಅದು ಇದ್ರೆ ಒಳ್ಳೇದು ಅಂತ ನಿಮ್ಗನ್ಸಲ್ವಾ? ಅದು ಆ್ಯಕ್ಚುಲಿ ಟ್ರಾನ್ಸ್ಪರೆನ್ಸಿ ಬೇಕು ಆ್ಯಕ್ಚುಲಿ. ಇವಾಗ ನೋಡಿ ಕೋರ್ಟ್ಗಳಲ್ಲಿ ವಾದ ವಿವಾದ ನೋಡ್ರೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾನು ನಿನ್ನೆ ನೋಡ್ತಾ ಇದ್ದೆ ಆ ಲೈವ್ ಕೋರ್ಟಲ್ಲಿ ಆ ಜಡ್ಜ್ ಅವರೆಲ್ಲ ಮಾತಾಡೋದು ನೋಡ್ರೆ, ಅಬ್ಬಾ ಯಾರೇ ಹೇಳಿದ್ದು ನ್ಯಾಯ ಇದೆಯಾ ಇವತ್ತಿಗೂ ಕೂಡ, ಇಂಥ ಜಡ್ಜ್ಗಳಿದ್ದಾರೆ. ಅವ್ರು ಮಾತಾಡ್ತಿರೋದು ಕೇಳಿದ್ರೇ ಒಂದು ಇನ್ಸ್ಪೈರ್ ಆಗುತ್ತೆ ಆ್ಯಕ್ಚುಲಿ. ಏನೋ ರೇ ನ್ಯಾಯ ಅಂದರೆ ಗೊತ್ತೇನ್ರಿ, ಬಡವ್ರು ಅಂದ್ರೆ ಏನು ಗೊತ್ತೇನ್ರಿ, ಹಿಂಗೆ ಪ್ರತಿಯೊಂದು ಕೇಸ್ನು ಸವಿಸ್ತಾರವಾಗಿ ಹೇಳ್ತಾರೆ. ಇವೊಂದು ಇಟ್ ಇಸ್ ನಾಟ್ ಅವರ್ ಕೇಸ್. ಆ ಇಂಟ್ರೆಸ್ಟ್ ಬರುತ್ತೆ ಆ್ಯಕ್ಚುಲಿ. ಎಲ್ಲೋ ಹಳ್ಳಿಲಿ ಕೂತಿರ್ತಾರೆ, ಅವ್ರಿಗೇನೋ ಒಂದು ಕೇಸ್ ನಡೀತಿರುತ್ತೆ, ಅವ್ರಿಗೊಂದು ಆಕ್ಸೆಸ್ ಇದೆಯಲ್ಲ, ನನ್ನ ಕೇಸಲ್ಲಿ ಲಾಯರ್ ಏನು ಮಾತಾಡ್ತಿದ್ದಾರೆ, ಜಡ್ಜ್ ಏನು ಮಾತಾಡಿದ್ರು, ಅದು ಬೇಕಲ್ವಾ ಅದು ಆ್ಯಕ್ಚುಲಿ. ಸೊ ಟೆಕ್ನಾಲಜಿ ಇದ್ದಾಗ ಅದೊಂದು ಅಡ್ವಾಂಟೇಜ್ ಅದು ಆ್ಯಕ್ಚುಲಿ. ಫಸ್ಟ್ ಅದನ್ನು ಇರಲಿಲ್ಲ, ಕೋರ್ಟ್ದೆಲ್ಲ ಮಾಡೋಂಗಿಲ್ಲ ಅಂತಿತ್ತು. ಬಟ್ ಟೆಕ್ನಾಲಜಿ ಬಂದಾಗ ಅದನ್ನು ಓಪನ್ ಮಾಡಿದ್ದಾರೆ. ಆ ಥರ ಬರ್ತಾ ಎಲ್ಲ ಆಗುತ್ತೆ ಅನ್ಸುತ್ತೆ ಆ್ಯಕ್ಚುಲಿ. ಹೌದು. ಬಟ್ ನೀವು ಕೂಡ ಕ್ಲೋಸ್ ಆಗಿದ್ದಂಥವ್ರು, ಅನಾಥರಲ್ಲಿ ಆ್ಯಕ್ಟ್ ಮಾಡಿದ್ರಿ. ಈ ಸುದ್ದಿ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು ನಿಮಗೆ ಅಂತ? ಅಲ್ಲ ಖಂಡಿತ ಅದನ್ನು ಹೇಳ್ಬೇಕಾ, ಬೇಜಾರಾಗೇ ಆಗುತ್ತಲ್ವ ಯಾರಿಗೇ ಆದರೂ. ನಿಜ. ಎಷ್ಟೋ ವರ್ಷಗಳು ನಾವು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಏನಾರ ಈ ಥರ ಘಟನೆಗಳಾದಾಗ ಶಾಕ್ ಆಗುತ್ತೆ. ಹಿಂಗೆ ಇದು ಹೆಂಗೆ ಸಾಧ್ಯ, ಇದು ಯಾಕೆ ಈ ಥರ ಆಯಿತು ಅಂತ. ಬಟ್ ಗೊತ್ತಿಲ್ಲ, ನಮ್ಗಿನ್ನೂ ಗೊತ್ತಿಲ್ಲಲ್ಲ ಏನು ವಿಷಯಗಳು ಆ್ಯಕ್ಚುಲಿ. ನೋಡೋಣ, ಎಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ ಕೇಳ್ಕೊಬೋದು ಅಷ್ಟೇ. ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಆ ನ್ಯಾಯ ಅನ್ನೋದು ಖಂಡಿತ ಎಲ್ರಿಗೂ ಸಿಗಬೇಕು ಆ್ಯಕ್ಚುಲಿ. ಟ್ರೂತ್ ಅನ್ನೋದು ಹೊರಗೆ ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಸೊ ನೋಡೋಣ ಅದು ಏನಾಗುತ್ತೆ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ವಿಚಾರಣೆ ಹಂತದಲ್ಲಿರೋದ್ರಿಂದ. ಯಾಕಂದ್ರೆ ಈಗ ನಮ್ಮ ಇಂಡಸ್ಟ್ರಿಲಿ ಈಗ ಅಪ್ಪು ಅವರಿದ್ರು, ಸೊ ಅವ್ರದ್ದೊಂದು ಸಿನಿಮಾಗಳು ಬರ್ತಾ ಇತ್ತು. ದರ್ಶನ್ ಅವರೀಗ ಜೈಲಲ್ಲಿದ್ದಾರೆ. ಸೊ ಇರುವಂಥ ಸೂಪರ್ ಸ್ಟಾರ್ಗಳು ನಾವು ಲೆಕ್ಕ ಹಾಕಿದ್ರು ಕೂಡ ನೀವು, ಸುದೀಪ್ ಅವರು, ಈಗ ಯಶ್ ಇರ್ಬೋದು. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟಾರ್ಗಳು ಬರ್ತಾರೆ, ಇನ್ನೊಬ್ಬ ಸೂಪರ್ ಸ್ಟಾರ್ ಉಟ್ಕೊತಾರೆ. ಅದೆಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈ ಥರ ಘಟನೆಗಳು ಆಗಬಾರ್ದು ಆ್ಯಕ್ಚುಲಿ. ಯಾಕಂದರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವೇನೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಹೋಗ್ಬೇಕು.